ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹೌದು, ಒಂದಿಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಅಂತ. ಯಾಕಂತಂದರೆ ಅವ್ರಿಗೆ ಹಣ ಜಮೆ ಆಗಿದೆ, ಕೆಲವರಿಗೆ ಹಣ ಜಮೆ ಆಗಿಲ್ಲ. ಇಲ್ಲಿ ಈಗ ನಾನೀಗ ಹಣ ಜಮೆ ಆಗಿದೆ ಅಂತ ಹೇಳಿದ ತಕ್ಷಣ ಹೇಳ್ತಾರೆ ಈಗ ಸರ್ ನಮ್ಗೆ ಹಣ ಜಮೆ ಆಗಿಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಹಣ ಜಮೆ ಆಗುತ್ತೆ. ಯಾರಿಗೆ ಹಣ ಜಮೆ ಆಗುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಫಸ್ಟ್ ಕೇಳಿ, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಏನು ಮಾಡಿದ್ರೆ ಹಣ ಜಮೆ ಆಗುತ್ತೆ, ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಕೇಳಿ, ಫಸ್ಟ್ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಯಾರಾದರೂ ಮಾಡಿದ್ದೀರಾ? ಫಸ್ಟ್ ಮಾಡಿ. ಯಾಕಂತಂದರೆ ಒಂದಿಷ್ಟು ಜನರ ಪ್ರಾಬ್ಲಮ್ಮೇ ಇದೆ. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಒಂದಿಷ್ಟು ಜನರ ಪ್ರಾಬ್ಲಮ್ಮೇ ಇದೆ. ಏನು? ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ, ಒಂದಿಷ್ಟು ಅಪ್ಡೇಟ್ಗಳನ್ನು ಮರ್ತೋಗಿರ್ತೀರ. ಆಮೇಲೆ ನನ್ನ ಹತ್ರ ಬಂದು ಹೇಳ್ತೀರಾ ಸರ್ ನಮ್ಗೆ ಹಣನೇ ಬಂದಿಲ್ಲ ಸರ್, ನಮಗೆ ಹಣ ಜಮೆ ಆಗ್ತಾನೆ ಇಲ್ಲ ಸರ್, ಸರ್ಕಾರದಿಂದನೇ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೇಳ್ತೀರಾ. ನಾನು ಹೇಳ್ತೀನಿ ಕೇಳಿ, ಏನು ಪ್ರಾಬ್ಲಮ್ ಆಗಿದೆ, ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಇಲ್ಲಿ ಯಾಕೆ ಈ ಲೆವೆಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ ಕೇಳಿ. ಹಾಗಾದರೆ ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ತುಂಬ ಬಾರಿ, ಏನು ಕ್ಯೂರಿಯಾಸಿಟಿ, ಮತ್ತು ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಮತ್ತು ಒಂದಿಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕೇಳಿದ್ದೀರಾ. ಅದಕ್ಕೆಲ್ಲದಕ್ಕೂ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ, ಒಂದಿಷ್ಟು ಜನ ಕೇಳಿದ್ರಿ ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರಲ್ಲ, ಯಾಕೆ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು. ಹಣನೇ ಬರಲ್ಲ ಅಂತ ಹೇಳಿದ್ರು ಕೆಲವರು. ನಾನು ಅದೇ ಹೇಳುವಂಥದ್ದು, ಯಾಕೆ ಈ ರೀತಿ ಯೋಚನೆ ಮಾಡ್ತೀರಾ, ಹಣನೇ ಬರಲ್ಲ, ಅದು ಯಾಕೆ, ಅದು ನಂಗೆ ಅರ್ಥನೇ ಆಗಲ್ಲ. ಹಣನೇ ಬರಲ್ಲ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು ಹಣ ಬರುತ್ತೆ, 100% ಹಣ ಬರುತ್ತೆ. ಆದರೆ ನೀವು ಹೆಂಗೆ ಹಣ ಪಡ್ಕೊಳ್ಬೇಕಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡಬೇಕು. ನಾನು ಸುಮ್ಮನೆ ಯಾರ್ಯಾರಿಗೂ ಏನೇನೋ ಹೇಳ್ತಾ ಹೋಗಲ್ಲ, ವಿಡಿಯೋ ಮಾಡಿಕೊಂಡು ಏನೇನೋ ಹೇಳಲಿಕ್ಕೆ ಹೋಗಲ್ಲ ನಾನು. ಫಸ್ಟ್ ಆಫ್ ಆಲ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನನ್ನ ಸಬ್ಸ್ಕ್ರೈಬರ್ಗಳು ಕರೆಕ್ಟಾಗಿ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ರೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕರೆಕ್ಟ್? ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಈಗಲೇ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಈಗಲೇ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ರೈಟ್? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ನೀವು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಹೋದಂಗೆ ನಿಮ್ಗೆ ಅನಿಸುತ್ತೆ ಹೌದು 100% ಹೌದು, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ, ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ನಾನು ಅದೇ ಹೇಳುವಂಥದ್ದು, ನೀವು ಅದನ್ನು ಮಾಡಿಲ್ಲ ಅಥವಾ ಒಂದಿಷ್ಟು ಜನರಿಗೆ ಆ ರೀತಿ ಅಪ್ಡೇಟ್ಗಳು ಬಾಕಿ ಇದೆ ಅಂತಂದಾಗ ನೀವು ಮಾಡಲೇಬೇಕಾಗ್ತದೆ. ಇಲ್ಲ ಅಂತಂದರೆ ಯು ಹ್ಯಾವ್ ಅ ನೋ ಆಪ್ಷನ್. ಯಾಕಂತಂದರೆ ನಿಮ್ಗೆ ಆಪ್ಷನ್ನೇ ಇಲ್ಲ. ಹಾಗಾಗಿ ನೀವೆಲ್ಲರಿಗೂ ಹೇಳುವಂಥದ್ದು, ನಾನು ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಅಪ್ಡೇಟ್ಗಳು ಆಗ್ತಾಯಿಲ್ಲ, ಅಪ್ಡೇಟ್ಗಳು ಬರ್ತಾಯಿಲ್ಲ, ಅಪ್ಡೇಟ್ಗಳು ನಮಗೆ ಬಂದಿಲ್ಲ. ನಾನು ಹೇಳುವಂಥದ್ದು ಕರೆಕ್ಟಾಗಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈ ರೀತಿ ಅಪ್ಡೇಟನ್ನು ನೀವು ಮಾಡ್ತಾ ಹೋದರೆ ಆರಾಮ್ಸೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. 100% ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಕರೆಕ್ಟ್? ಹಾಗಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ರತಿಯೊಂದು ಅಮೌಂಟನ್ನು ಕೂಡ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಈ ರೀತಿ ಅಪ್ಡೇಟ್ಗಳನ್ನು ಮಾಡಲೇಬೇಕಾಗ್ತದೆ. ಮ್ಯಾಂಡೇಟ್ರಿ, ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಈ ರೀತಿ ಅಪ್ಡೇಟ್ಗಳನ್ನು ಬೇಗ ಮಾಡ್ಕೊಳ್ಳಿ. ಒಂದಿಷ್ಟು ಜನರಿಗೆ ಬಾಕಿ ಇದೆ, ಆ ರೀತಿ ಮಾಡಿದರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ಎಲ್ಲರೂ ಕೂಡ ಈ ರೀತಿ ಅಪ್ಡೇಟ್ಗಳನ್ನ ಮಾಡಲೇಬೇಕಾಗ್ತದೆ. ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯ, ನೀವು ಮಾಡಲೇಬೇಕು ಆ ರೀತಿ ಅಪ್ಡೇಟ್ಗಳನ್ನು, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಕರೆಕ್ಟ್? ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಹೋಗಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಕರೆಕ್ಟ್? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇದ್ರ ಜೊತೆಗೇ ಒಂದಿಷ್ಟು ಜನ ಡಿ ಬಿ ಟಿ ಅಂದರೆ ಏನು, ನಮ್ಗೆ ಹಣ ಬರ್ತಾಯಿಲ್ಲ, ನೀವು ಹೇಳ್ತೀರಾ, ತುಂಬ ಬಾರಿ ಹೇಳ್ತೀರಾ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಬೇಕು ಹಂಗೆ ಹಿಂಗೆ ಅಂತ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಏನು ಕತೆ ಅನ್ನುವಂಥದ್ದು. ಅದಾದಮೇಲೆ ಡಿ ಬಿ ಟಿ ಮುಖಾಂತರ ಅಂದರೆ ಡಿ ಬಿ ಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ ಉಡುಪಿ ಅಲ್ಲ, ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಹಾಸನ, ಚಿತ್ರದುರ್ಗ, ಮಂಡ್ಯ, ಆ್ಯಂಡ್ ಅದಾದಮೇಲೆ ಕೊಡಗು, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ.
ಇದನ್ನು ನೆನ್ಪಿಟ್ಕೊಳ್ಳಿ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣನೇ ಬರ್ತಾ ಇಲ್ಲ, ಹಣನೇ ಬರೋದಿಲ್ಲ ಅನ್ನುವಂಥದ್ದಲ್ಲ. ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಜಮೆ ಆಗಿಲ್ಲ. ನಾನು ಹೇಳುವಂಥದ್ದು ಎಲ್ಲ ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣನೇ ಜಮೆ. ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್, ನೀವು ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಒಂದಿಷ್ಟು ಜನರಿಗೆ ಅಪ್ಡೇಟ್ಗಳು ಬಾಕಿ ಇದೆ, ನೀವು ಅಪ್ಡೇಟ್ಗಳನ್ನೇ ಮಾಡಿಲ್ಲ, ಅಥವಾ ನಾನು ಈಗ ಏನೋ ಒಂದು ಅಪ್ಡೇಟ್ಗಳು ಬಾಕಿ ಇದೆ, ಅಪ್ಡೇಟ್ಗಳನ್ನೇ ನಾನು ಮಾಡ್ತಾ ಇಲ್ಲ ಅಂತಂದರೆ, ನಾನೀಗ ಹೇಳಿದ್ನಲ್ಲ, ಆ ಯಾವ ಜಿಲ್ಲೆಗೂ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ಯಾಕಂತಂದರೆ ನಾನು ಅದಕ್ಕೆ ಹೇಳುವಂಥದ್ದು, ನೀವು ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಹಣ ಜಮೆ ಆಗುತ್ತೆ. ಬಿಟ್ಟರೆ ಇಲ್ಲ ಅಂತಂದ್ರೆ ನಯಾ ಪೈಸೆ ಹಣ ಜಮೆ ಆಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, 100% ಬೇಕಾದ್ರೆ ಬಳ್ಕೊಳ್ಳಿ. ಯಾಕಂತಂದರೆ ನಯಾ ಪೈಸೆ ಕೂಡ ಹಣ ಜಮೆ ಆಗಲ್ಲ. ಆರಾಮ್ಸೆ ಎಲ್ರಿಗೂ ಹಣ ಜಮೆ ಆಗಬೇಕಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರಿಗೂ ಕರೆಕ್ಟ್. ಎಲ್ರಿಗೂ ಹೇಳುವಂಥ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಕ್ಸೆಟ್ರಾ ನಾನು ಹೇಳೋದು, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾರೂ ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಮೇ, ಜೂನ್, ಜುಲೈ, ಆಗಸ್ಟ್ ಈ ಜಿಲ್ಲೆ ಈ ಒಂದು ತಿಂಗಳಿದ ಹಣನೇ ಜಮೆ ಆಗಿಲ್ಲ, ಆ ಜಿಲ್ಲೆಗಳು ಈ ಜಿಲ್ಲೆಗಳಿಗೆ. ನಾನು ಹೇಳುವಂಥದ್ದು, ನೀವು ಥಿಂಕ್ ಮಾಡಬೇಕು, ನನಗೆ ಯಾಕೆ ಹಣ ಬರ್ತಾ ಇಲ್ಲ, ನಾನು ಹಣವನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಕ್ಟ್. ಒಂದಿಷ್ಟು ಜನ ಇದನ್ನು ಥಿಂಕ್ ಮಾಡಲ್ಲ. ಒಂದಿಷ್ಟು ಜನ ಇದನ್ನು ಬೇಡ ಸರ್, ಎಂಥ ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತೀರಿ. ನಾನು ಅದೇ ಹೇಳುವಂಥದ್ದು, ಈ ರೀತಿ ಥಿಂಕ್ ಮಾಡೋದನ್ನು ಬಿಟ್ಟಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಅದೇ ಹೇಳುವಂಥದ್ದು. ಒಂದಿಷ್ಟು ಜನ ಹೇಳ್ತಾರೆ, ಸರ್ ಬಿಡಿ ಸರ್, ಏನು ದೊಡ್ಡ ವಿಚಾರ ಅಲ್ಲ. ಈ ರೀತಿ ಹೆಂಗೆ ನಾನು ಹೇಳುವಂಥದ್ದು ಏನಂತಂದರೆ, ನೀವು ಜಸ್ಟ್ ಯೋಚನೆ ಮಾಡಿ, ನಿಮ್ಗೆ ಯಾಕೆ ಹಣ ಜಮೆ ಆಗ್ತಾಯಿಲ್ಲ ಅಂತ. ಇದನ್ನು ಯೋಚನೆನೂ ಮಾಡಲ್ಲ ಕೆಲವರು. ಬೇಡ ಇರಲಿ, ದೊಡ್ಡ ವಿಚಾರ ಅಲ್ಲ ಅಂತ. ನಾನು ಅದೇ ಹೇಳುವುದು, ಯಾವುದು ವಿಚಾರ ಅಲ್ಲ. ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್, ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ನನಗೆ ಇಲ್ಲ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ತುಂಬ ಜನರಿಗೆ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ. ನಾನು ಹೇಳುವಂಥದ್ದು, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದಕ್ಕೆಲ್ಲ ಅರ್ಥ ಆಯ್ತಾ? 100% ಹೇಳ್ತೀನಿ ಕೇಳಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊತ ಹೋಗಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ನಾನು ಏನು ಹೇಳಿದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಇಟ್ಕೊಳ್ಳಿ. ಅಂದರೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದ್ದರೆ ಅದನ್ನೆಲ್ಲದನ್ನು ಕೂಡ 100% ಕರೆಕ್ಟ್ ಮಾಡಿ ಇಟ್ಕೊಳ್ಳಿ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಅಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗಳು ಬಂದು ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಾನು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ.